ಸೊ ಚುನಾವಣೆ ಘೋಷಣೆ ಆಗಿರೋ ಕಾರಣ ಇವತ್ತಿನಿಂದ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ. ಲೋಕಸಭೆ ಚುನಾವಣೆಗೆ ಇವತ್ತು ಮೊದಲ ಬಾರಿ 85 ವರ್ಷ ಮೇಲ್ಪಟ್ಟವರಿಗೆ ಮತದಾರರು ಮನೆಯಲ್ಲೇ ಕೂತ್ಕೊಂಡು, ಅದು ವಿಧಾನಸಭೆಯಲ್ಲಿ ತಂದಿದ್ರು, ಬಟ್ ಲೋಕಸಭೆಯಲ್ಲಿ ತರ್ತಾ ಇದ್ದಾರೆ. ಫಸ್ಟ್ ಟೈಮ್ ಮತ ಚಲಾಯಿಸಬಹುದು ಮನೆಯಲ್ಲಿ ಕೂತ್ಕೊಂಡು. ತೋಳ್ಬಲ, ಹಣ, ತಪ್ಪು ಮಾಹಿತಿ, ನೀತಿ ಸಂಹಿತೆ ಉಲ್ಲಂಘನೆಗೆ ಆಸ್ಪದ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಟಿವಿ ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಯಾರು ತಪ್ಪು ಸುದ್ದಿಗಳನ್ನೆಲ್ಲ ಕೊಡಬಾರದು ಅಂತ ಹೇಳಿ. ಸೊ ಹೇಗಿದೆ, ಎಷ್ಟೆಷ್ಟು ಡಾಟಾ ಇದೆ ಅಂತ ಆಯ್ತು. ತಪ್ಪು ಸುದ್ದಿ ಕೊಡಬಾರ್ದು, ಮಾಡಬಾರ್ದು ಅನ್ನೋದನ್ನ ಚುನಾವಣಾ ಆಯೋಗ ಹೇಳುತ್ತೆ. ಅದನ್ನ ಪಾಲನೆ ಮಾಡೋದು ನಮ್ಮ ಧರ್ಮ, ಕರ್ತವ್ಯ. ಬಟ್ ಸ್ಥಾಪಿತ ಸಂಸ್ಥೆಗಳಿಗೆ ನೀವು ಹೊಡೆತ ಕೊಡ್ತೀರಿ. ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಬಟ್ಟೆ ಮಾಡ್ಕೊಂಡು ಓಡಾಡ್ತಾರೆ. ಹೇಳೋನಿಲ್ಲ, ಕೇಳೋನಿಲ್ಲ. ಕಂಡವನೆಲ್ಲ ನಂದು ಟಿವಿ ಅಂತಂದಿರ್ತಾರೆ, ಅಥವಾ ಇನ್ನೇನೋ ಒಂದು ಅದ್ಯಾವುದೋ ಒಂದು ಬ್ಲಾಗೋ ಗೀಗೋ ಅನ್ಕೊಂಡು ಓಡಾಡ್ತಿರ್ತಾರೆ. ಅದನ್ನ ನಿಯಂತ್ರಿಸ್ಕೊಳ್ಳಿ. ಆಗ ನಿಮ್ಗೆ ಅರ್ಧ ವೃಷಭಾವತಿ ಕೆರೆ ನೀರು ಸ್ವಚ್ಛವಾಗುತ್ತೆ. ಟಿವಿಗಳು ಅಂಡರ್ ದಿ ಆಕ್ಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಇದ್ರಲ್ಲಿ ಬಂದಿರೋದು, ಮತ್ತೆ ನ್ಯೂಸ್ ಪೇಪರ್ಸ್ಗೆ ದೊಡ್ಡ ಸಮಸ್ಯೆ ಆಗಲ್ಲ. ನೀವು ಹೇಳಿದ್ರೆ ಅವ್ರು ಫಾಲೋ ಮಾಡ್ಕೋತಾರೆ. ಆಗತ್ತಲ್ಲಿ ಆಗಬೇಕಾಗಿರೋದು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಲಾರ್ಜ್ಲಿ. ನಮ್ಮಲ್ಲೂ ಏನು ಇಲ್ವೇ ಇಲ್ಲ ಅಂತ ನಾನು ಹೇಳಕ್ ತಯಾರಿ ಇಲ್ಲ. ಓಕೆ, ಬಟ್ ಭಾಳ ಮಜದ ಒಂದು ಮಾಹಿತಿ ಯಾವುದಪ್ಪ ಅಂತಂದರೆ, ಭಾರತ ಎಷ್ಟು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಇಡೀ ಪ್ರಪಂಚಕ್ಕೆ. ಆದರೆ ಎಷ್ಟು ನೋಡಿ, ಲೆಕ್ಕ ಹಾಕ್ಕೊಳ್ಳಿ, 96.8 ಕೋಟಿ ಮತದಾರರು, ವಿಚ್ ಈಸ್ 100 crores, ವಿಚ್ ಈಸ್ 1 billion. ಹೌದು, ಆಲ್ಮೋಸ್ಟ್ 1 billion ಮತದಾರರು, ವಿಚ್ ಈಸ್ ರಫ್ಲಿ ಅರೌಂಡ್ 20% ಆಫ್ ವರ್ಲ್ಡ್ ಪಾಪ್ಯುಲೇಷನ್. ನಮ್ಮ ದೇಶದ ಒಂದು ಚುನಾವಣೆನ ಯಾವ್ದಾದ್ರು ಯುರೋಪಲ್ಲಿರೋ ಒಂದು ದೇಶ ಮಾಡಬೇಕು ಅಂತ ಹೋಗ್ಬಿಟ್ರೆ, ಇಷ್ಟು ಮತದಾರರ ಪೈಕಿ ಇನ್ನೊಂದು 100 ವರ್ಷ ಮಾಡಬೇಕು ಅವ್ರು ಚುನಾವಣೆ ನಡೆಸೋಕೆ. ಅಷ್ಟೇ. ಇಟ್ಸ್ ಎನ್ ಅಮೇಝಿಂಗ್ ಎಕ್ಸರ್ಸೈಸ್ ಇದೊಂದು ಭಾಳ ಅದ್ಭುತವಾದ ಎಲೆಕ್ಷನ್ ಎಕ್ಸರ್ಸೈಸ್ ನಮ್ಮ ಪ್ರಪಂಚದಲ್ಲಿ ನಡೆಯೋದ್ರಲ್ಲಿ. ಇಷ್ಟು ಕಾಂಪ್ಲಿಕೇಟೆಡ್ ದೇಶದಲ್ಲಿ ಈ ಥರ ಚುನಾವಣೆ ನಡೆಯೋದು. ಪುರುಷರು 49.7 ಕೋಟಿ, ಮಹಿಳೆಯರು 47.1 ಕೋಟಿ, 48,000 ಅತಿಥಿರಂಗರು. ಚೊಚ್ಚಲ ಮತದಾರರು 1.82 ಕೋಟಿ ಇದ್ದಾರೆ. 19 ಕೋಟಿ 20 ಕೋಟಿ ರಫ್ಲಿ ಯುವ ಮತದಾರರು, 20 ರಿಂದ 29 ವಯಸ್ಸಿನೊಳಗಡೆ ಇರೋರು. ಮಾಹಿತಿಗೆ 100 ವರ್ಷ ಮೇಲ್ಪಟ್ಟವರು ಒಂದು 2.25 ಲಕ್ಷ ಇದ್ದಾರೆ. 85 ವರ್ಷ ಮೇಲ್ಪಟ್ಟವರು ಒಂದು 82 ಲಕ್ಷ ಇದ್ದಾರೆ. 12 ರಾಜ್ಯಗಳಲ್ಲಿ ಮಹಿಳಾ ಮತದಾರರ ಸಂಖ್ಯೆನೇ ಹೆಚ್ಚಳ ಆಗಿದೆ. ಅನ್ಬಿಲೀವಬಲ್. 1.5 ಕೋಟಿ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿ ಕೆಲಸ ಮಾಡ್ತಾರೆ. 55 ಲಕ್ಷ EVMಗಳನ್ನು ಬಳಸ್ತಾರೆ. ಎಸ್. ಓಕೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ 13 ರಾಜ್ಯಗಳ 26 ಕ್ಷೇತ್ರಕ್ಕೂ ನಡೆಯುತ್ತಲ್ಲ. ಯಾವ್ಯಾವ್ದಪ್ಪ ಅಸೆಂಬ್ಲಿ ಎಲೆಕ್ಷನ್ ನಡೆಯೋದು ಅಂತಂದ್ರೆ, ಅರುಣಾಚಲ್ ಪ್ರದೇಶ, ಸಿಕ್ಕಿಂ, ಆಂಧ್ರ ಪ್ರದೇಶ ಮತ್ತು ಒಡಿಶಾ, ಈ 4 ರಾಜ್ಯಗಳ ವಿಧಾನಸಭೆಗಳಿಗೆ ಕೂಡ ಈ ಸಂದರ್ಭದಲ್ಲೇ ನಡೆದೋಗುತ್ತೆ ಎಲೆಕ್ಷನ್. ಎಸ್. ಇನ್ನು ಕರ್ನಾಟಕದ ಚುನಾವಣಾ ಕಣ ರಂಗೇರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕಲಬುರಗಿಯಿಂದಲೇ ಹೊತ್ತು ಪಾಂಚಜನ್ಯ ಮೊಳಗಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅವರು ಸೇನಾ ಹೆಲಿಕಾಪ್ಟರ್ನಲ್ಲಿ ಕಲಬುರಗಿಗೆ ಬಂದರು. DAR ಮೈದಾನದಿಂದ NV ಮೈದಾನದವರೆಗೂ ಒಂದಿಷ್ಟು ರೋಡ್ ಶೋ ಅನ್ನ ಮಾಡಿದ್ರು. ರಸ್ತೆಯುದ್ದಕ್ಕೂ ಕೂಡ ಕಾರ್ಯಕರ್ತರು ಹೂಮಳೆ ಸುರಿಸಿದ್ರು. ವೇದಿಕೆಗೆ ಆಗಮಿಸಿದಾಗ ಬಿಜೆಪಿಯ ನಾಯಕರೆಲ್ಲ ಅವ್ರನ್ನ ಸ್ವಾಗತ ಮಾಡಿದ್ರು. ರಾಜ್ಯಾಧ್ಯಕ್ಷ ವಿಜೇಂದ್ರನ ಮಾತನಾಡಿಸಿದ್ರು. ಅವರು ಮೈಸೂರು ಪೇಟ ತೊಡಿಸಿ ಅವ್ರನ್ನ ಸನ್ಮಾನಿಸಿದ್ರು. ಮಹಿಳಾ ಘಟಕ ಬಸವಣ್ಣವರ ಭಾವಚಿತ್ರನ ಕಾಣಿಕೆ ಕೊಡ್ತು. ಬಳಿಕ ಲಕ್ಷಾಂತರ ಜನರತ್ತ ಮೋದಿ ಅವರು ಕೈ ಬೀಸಿದಾಗ ಜಯಕಾರ ಶಿಳೆ ಸಹಜವಾಗಿ ಅಲ್ಲಿ ಜೋರಾಗಿತ್ತು. ಜಗದ್ಗುರು ಬಸವೇಶ್ವರ ನಾಡು, ಶಿವಶರಣರ ಬೀಡು, ಕಲಬುರಗಿ ಜನತೆಗೆ ನಮಸ್ಕಾರಗಳು ಅಂತ ಕನ್ನಡದಲ್ಲೇನೆ ಮಾತನ್ನ ಶುರು ಮಾಡಿದ್ರು. ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಎಲ್ಲ ಮಾತನಾಡಿದ್ರು. ಕಾಂಗ್ರೆಸ್ ಮೇಲೆ ಟೀಕೆಗಳ ಸುರಿಮಳೆಯನ್ನ ಮಾಡಿದ್ರು. कांग्रेस ने चुनाव में जो वादे किए थे उन्हें पूरा करना तो दूर, उल्टा चुनाव में कांग्रेस ने मुफ्त बिजली का वादा किया था, लेकिन जवाब में जनता को बिजली की कटौती मिली, अंधेरा मिला. आज किसान पूछ रहे हैं कि जब बिजली ही नहीं है तो खेतों में पंप सेट कैसे चलेंगे, कि मोदी सरकार PM किसान सम्मान निधि के पैसे भेजती है. पहले बीजेपी की राज्य सरकार किसानों को इसमें 4,000 रुपये जोड़कर देती थी, लेकिन कांग्रेस वालों ने ये ಈ ಪಕ್ಷಗಳನ್ನ ಟೀಕೆ ಮಾಡಿದ್ರೆ ನಡೆಯುತ್ತೆ, ವ್ಯಕ್ತಿಗತವಾಗಿ ಟೀಕೆಯನ್ನ ಮಾಡುವಂಗಿಲ್ಲ ಸರ್. ಅಲ್ಲ, ವ್ಯಕ್ತಿಗತವಾಗಿ ಅಂದರೆ ನೀವು ಎಲೆಕ್ಷನ್ ಕಮಿಷನ್ ವೈಯಕ್ತಿಕ ಬದುಕಿನ ಕಡೆಗೆಲ್ಲ ಹೋಗಬೇಡಿ ಅಂತ ಹೇಳಿದ್ದಾರೆ. ಈ ವ್ಯಕ್ತಿ ಸರಿ ಇಲ್ಲ,
ಇವನಿಗೆ ಮತ ಕೊಡಬೇಡಿ ಅಂತ ಹೇಳಬೇಡಿ ಅಂತ ಅವ್ರು ಹೇಳಿಲ್ಲ. ಓಕೆ, ಅವರ ವೈಯಕ್ತಿಕ ಬದುಕುಗಳ ಕಡೆಗೆ ಹೋಗಬೇಡಿ. ನಂಬರ್ 1. ಓಕೆ, ಭಾಷೆ ಮತ್ತು ಶಬ್ದಗಳನ್ನು ಬಳಸುವಾಗ ಎಚ್ಚರಿಕೆಯಿಂದ ಇರಿ ಓಕೆ ಅಂತ ಹೇಳ್ತಿದ್ದಾರೆ. ಟೀಕೆ ಮಾಡಬೇಡಿ ಅಂತ ಹೇಳುತ್ತಿಲ್ಲ, ಹಂಗೆ ಹೇಳಕ್ಕಾಗಲ್ಲ ಎಲೆಕ್ಷನ್ ಕಮಿಷನ್. ಓಕೆ. ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಕೂಡ ಇವತ್ತು ಕಿಡಿಕಾರಿದ್ದಾರೆ. ನಾವು ಕಾರ್ಮಿಕರಿಗೆ ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಕಲಬುರಗಿ ಆಸ್ಪತ್ರೆ, ಬೆಂಗಳೂರಲ್ಲಿ ಆಸ್ಪತ್ರೆಗಳನ್ನು ತಂದುವು. ಕಲಬುರಗಿಲಿ ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ ಕೂಡ ಬಂತು. ಭೂಮಿ ಕಟ್ಟಡ ಎಲ್ಲ ರೆಡಿಯಾಗಿದೆ. ಅದನ್ನು ಪ್ರಾರಂಭ ಮಾಡೋಕ್ಕೆ ಮೋದಿಯವರು ಅವಕಾಶನೇ ಕೊಡಲಿಲ್ಲ. ಪ್ರಧಾನಿನ ಕೇಳಿದ್ರೆ ಸಿದ್ದರಾಮಯ್ಯ ಸಹಕರಿಸ್ತಾ ಇಲ್ಲ ಅಂದ್ಬಿಟ್ರು. ಇವತ್ತು ಅವರೇ ಕಲಬುರಗಿಲಿ ಚಾಲನೆ ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯನವ್ರು ಮಾತ್ರ ರಿಯಾಕ್ಟ್ ಮಾಡಿ ರಾಜ್ಯದಲ್ಲಿ ಪ್ರವಾಹ ಇದ್ದಾಗ ಇವರು ಬರಲಿಲ್ಲ, ಈಗ ಚುನಾವಣೆ ಆದಮೇಲೆ ಬರ್ತಾ ಇದ್ದಾರೆ. ಪ್ರವಾಹ ಇದ್ದಾಗಲೂ ಅವ್ರು ಬರಬೇಕಿತ್ತು, ಬಟ್ ಚುನಾವಣೆ ಇದ್ದಾಗಲೂ ಅವ್ರು ಬಂದೇ ಬರ್ತಾರೆ. ಪ್ರವಾಹ ಇದ್ದಾಗಲೂ ಬರಬೇಕಿತ್ತು, ಅದು ನಮ್ಮ ನಿರೀಕ್ಷೆ ರಾಜ್ಯಕ್ಕೆ. Got very big hospital in Gulbarga. Then I asked Modi ji, there is a space and already we have constructed. You kindly start this AIMS. What he said? No, your Sidramaya वो काम वैसे अपना जमीन नहीं दे रहा and मैं कहाँ से ये कर? Welcome Gulbarga people to him because of not doing anything for Gulbarga. ಪ್ರವಾಹ ಬಂದಾಗ್ಲೂ ಬರಲಿಲ್ಲ, ಬರಗಾಲ ಬಂದಾಗ್ಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗ್ಲೂ ಬರಲಿಲ್ಲ, ಬರಗಾಲ ಬಂದಾಗ್ಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ರೈಟ್ ಸರ್, ನಿಜವಾದ ಬಿಸಿ ಈಗ ಆರಂಭ ಆಗಿದೆ ಅಂತ ಹೇಳ್ಬೋದಾ ಸರ್? ದಟ್ಸ್ ಸೋ ಎಲೆಕ್ಷನ್ ಇನ್ನೂ ಶುರು ಆಗಿಲ್ಲ. ಇನ್ನೂ ಶುರುವಾಗಿಲ್ಲ, ಇನ್ನು ಆಗತ್ತೆ. ಇದು ಪೀಕ್ ಆಗತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಎಲ್ಲ ಚುನಾವಣೆಗಳಿಗೂ 40 ದಿನ 42 ದಿನ ಇದ್ರೂ ಎಲ್ಲರೂ ಆ ಪೀಕ್ಗೆ ಬರಕ್ಕೆ ಸ್ಟಾರ್ಟ್ ಆಗೋದು ಇನ್ನೊಂದು 15 ದಿನ, 16 ದಿನ, 17 ದಿನ ಇದೆ ಅಂತಾದಾಗೆಲ್ಲ ಪೀಕ್ಗೆ ಹೋಗುತ್ತೆ. ನೋಡೋಣ. ಓಕೆ. ಇನ್ನು ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮಧ್ಯೆ ಕ್ಷೇತ್ರ ಹಂಚಿಕೆ ಕೆಲವೇ ಕ್ಷಣಗಳಲ್ಲಿ ಅಂತಿಮವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಬಂಧ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. 5 ಗಂಟೆಗೆ ಅಮಿತ್ ಶಾರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯೆಲ್ಲ ಮಾಡಿದ್ದಾರೆ. ಜೆಡಿಎಸ್ಗೆ ಹಾಸನ, ಮಂಡ್ಯ ಕ್ಷೇತ್ರ ಸಿಗೋ ಸಾಧ್ಯತೆ ಇದೆ ಅಂತಿದ್ದಾರೆ. ಕೋಲಾರದ ಬಗ್ಗೆ ಕುತೂಹಲ ಇದೆ. ಕಾರಣ ಕುಮಾರಸ್ವಾಮಿ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕೂಡ ಅಮಿತ್ ಶಾಗೆಲ್ಲ ಪರಿಚಯ ಮಾಡಿಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಅವರು, ಸೋಮವಾರ ಅಧಿಕೃತವಾಗಿ ಬಿಜೆಪಿ ಸೇರ್ತೇನೆ. ಅಮಿತ್ ಶಾ ಅವರನ್ನು ಮೊದಲ ಬಾರಿ ನೋಡಿದ್ದೇನೆ. ಚುನಾವಣೆಗೆ ಸಹಕಾರ ಕೇಳಿ ಧನ್ಯವಾದ ತಿಳಿಸಿದ್ದೀನಿ ಅಂತ ಹೇಳಿದರು. ಈ ಮಧ್ಯೆ ಯೋಗೇಶ್ವರ್, ಮುನಿರತ್ನ ಕನಕಪುರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯೆಲ್ಲ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ. ಕನಕಪುರದಲ್ಲೇ ಬೃಹತ್ ಸಮಾವೇಶ ಮಾಡ್ತೀವಿ, ಇಲ್ಲಿ 1 ವೋಟ್ ಲೀಡ್ ಕೊಡಿ ಸಾಕು, ನಾವು RR ನಗರದಲ್ಲಿ 1 ಲಕ್ಷ ಲೀಡ್ ಕೊಡ್ತೀವಿ ಅಂತ ಕಾರ್ಯಕರ್ತರಿಗೆ ಮುನಿರತ್ನ ಅವರು ಹೇಳಿದ್ದಾರೆ. ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಇದುವರೆಗೆ ನಾನು ಭೇಟಿ ಮಾಡಿರಲಿಲ್ಲ. ಧನ್ಯವಾದವನ್ನ ಹೇಳ್ತಕ್ಕಂತ ಒಂದು ಸೌಹಾರ್ದತ ಭೇಟಿ. ಅವರು ಪ್ರಚಾರಕ್ಕೆ ಬರಲಿಕ್ಕೆ ಮನವಿ ಮಾಡಿದ್ದೇವೆ, ಸೊ ಬಹುಶಃ ಬರ್ಬೋದು. ಸೋಮವಾರ ಸುಮಾರು 12ವರೆಗೆ ಸೇರುವಂತಹ ಫಾರ್ಮಾಲಿಟೀಸ್ ಆಗುತ್ತೆ. ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಇದೊಂದು ಧರ್ಮಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ. ಈ ಚುನಾವಣೆ ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡ್ಲಿಕ್ಕಂತೂ ಅಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ. ನಮ್ಗಿರೋಂಥ ಉದ್ದೇಶ ಡಾಕ್ಟರ್ ಮಂಜುನಾಥ್, ನೀವು ಕನಕಪುರದಲ್ಲಿ 1 ವೋಟ್ ಲೀಡ್ ಕೊಟ್ರೆ ಬೆಂಗಳೂರಲ್ಲಿ 1 ಲಕ್ಷ ಲೀಡ್ ಕೊಡ್ತಾರೆ. ದೊಡ್ಡ ಮಟ್ಟದಲ್ಲಿ ನಾವು ಮತ್ತೆ ದೇವೇಗೌಡರು, ಕುಮಾರಣ್ಣ ಎಲ್ಲರೂ ಒಟ್ಟಿಗೆ ಸೇರಿ ಇನ್ನೊಂದು ಸಭೆ ಮಾಡಿ ಅಲ್ಲಿಂದ ಜಂಟಿಯಾಗಿ ನಾವು ಪ್ರಚಾರಕ್ಕೆ ಹೋಗುವಂತದ್ದು ನಮ್ಮ ಪಕ್ಷ ಈಗಾಗಲೇ ತೀರ್ಮಾನ ಮಾಡಿದ್ರೆ ಅದು ಮಾಡುತ್ತೆ. ಡಾಕ್ಟರ್ 1 ವೋಟ್ ಲೀಡ್ ಕೊಡೋದು, 1 ಲಕ್ಷ ವೋಟ್ ಲೀಡ್ ಕೊಡೋದು ಎಲ್ಲ ಜನರಿಗೆ ಬಿಟ್ಟಿದ್ದು. ಜನ ಏನ್ ಮಾಡ್ತಾರೆ? ಇಟ್ಸ್ ಅಲ್ಟಿಮೇಟ್ಲಿ ಪೀಪಲ್. ಡೆಮೋಕ್ರಸಿನಲ್ಲಿ ದಟ್ ಇಸ್ ದ ಬ್ಯೂಟಿ. ಎಸ್, ಲೀಡರ್ಸ್ಗಳವ್ರ ಸ್ಟೇಟ್ಮೆಂಟ್ ಅವ್ರು ಕೊಡ್ಬೋದು. ನಾಳೆ ಇನ್ನೆಲ್ಲ ಒಂದು ಕಡೆ DK ಸುರೇಶ್ ಹೇಳ್ಬೋದು, ನನಗೆ ರಾಜರಾಜೇಶ್ವರಿ ನಗರದಲ್ಲಿ 1,000 ಲೀಡ್ ಕೊಡಿ, ನಾನು ಕನಕಪುರದಲ್ಲಿ 1 ಲಕ್ಷ ಲೀಡ್ ತಗೋತೀನಿ ಅಂತ ಅನ್ಬೋದು ಬೇಕಾರೆ. ಹೇಳ್ಬೋದು. ದಿಸ್ ಆರ್ ಆಲ್ ಓಕೆ. ಎಲೆಕ್ಷನ್ ಇದು. ಎಸ್.